ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಗಿಡಗಳನ್ನ ನಾನು ಮೈಸೂರವ್ರಿಗೆ, ಲಕ್ಷ್ಮಿ ಅನ್ನೋರಿಗೆ ನಾನು ಕೊಟ್ಟಿದ್ದೆ. ಅದು ನನಗೆ ಮರ್ತೇ ಹೋಗಿದ್ದೆ ಕೊಟ್ಟಿದ್ದು. ಅವರು ಗಿಡ ತಗೊಂಡು ನನ್ನ ಹತ್ರ ಚೆನ್ನಾಗೆ ಬೆಳೆಸಿ ಅದರಿಂದ ಹೂ ಬಿಟ್ಟ ಮೇಲೆ ಅದು 3 ತಿಂಗಳಾದಮೇಲೆ ನನಗೆ ಫೋಟೋ ಕಳಿಸಿದ್ದಾರೆ ನೋಡಿ. ಅದು ವೈಟು ಮತ್ತು ಅದು ತುಂಬ ರೇರ್ ಕಲರು ಅನ್ನಲ್ಲ, ಆ ಕಲರು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಇವ್ರು ಹೇಳ್ತೀರಾ ನಮಗೆ ಗಿಡಗಳೇ ಬರೋದಿಲ್ಲ, ಸತ್ತೋಗುತ್ತೆ ಅಂತೀರಾ. ನೋಡಿ ಇವ್ರು ಎಷ್ಟು ಚೆನ್ನಾಗಿ ಕೇರ್ ಮಾಡಿ ಅದರಿಂದ ಹೂ ಬಿಟ್ಟಿರೋದನ್ನು ನನಗೆ ವಿಡಿಯೋ ಕಳಿಸಿದ್ದಾರೆ. ಇನ್ನು ಇದು ಬಳ್ಳಾರಿಯವರು ಪ್ರಭಾವತಿ ಅನ್ನೋರು ನೋಡಿ, ಅವ್ರಿಗೆ ಕೊಟ್ಟಿದ್ದಂತಹ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನನಗೆ ಇವತ್ತು ಅದರದ್ದು ಫೋಟೋ ಕಳಿಸಿದ್ರು. ಹಾಗಾಗಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಗಿಡಗಳನ್ನ ಬೆಳೆಸೋದಕ್ಕೆ ತುಂಬಾ ತಾಳ್ಮೆ ಇರಬೇಕು. ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಇದು ನೋಡಿ ನಿನ್ನೆ ಕೊರಿಯರ್ ಹಾಕಿದ್ದಂಥವು. ಇದು ಮಂಗಳೂರಿಗೆ ನೋಡಿ, ಅದರಲ್ಲಿ ಮೊಗ್ಗುನೂ ಸಹ ಬಿಟ್ಟಿದೆ ನೋಡಿ. ಇದು ಫಸ್ಟ್ ತಗೊಂಡಿದ್ದಂಥದ್ದು ಹಳದಿದು ನೋಡಿ, ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದ್ದಾವೆ. ಪಾಟ್ ಮಾಡಾದ್ಮೇಲೆ ನಾನು ಹೇಳೋ ರೀತಿ ಅದನ್ನು ಟ್ರೈ ಮಾಡಿ, ಖಂಡಿತ ಗಿಡಗಳು ಬದುಕುತ್ತೆ. ಅವು ಗಿಡನೂ ಸಾಯೋದಿಲ್ಲ. ಇವರಿಗೆ ನಾನು ಡೇರೆ ಗಿಡ ಕೊಟ್ಟಿದ್ದು. ನೀವು ಕಳಿಸಿರೋ ಪ್ಲ್ಯಾಂಟ್ಸ್ ಎಲ್ಲ ನನಗೆ ಚೆನ್ನಾಗಿ ಬಂದಿದೆ. ಎಲ್ಲ ಒಳ್ಳೆ ಕ್ವಾಲಿಟಿ ಪ್ಲ್ಯಾಂಟ್ಸೇ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಇವರು 11 ಗಿಡ ಒಬ್ಬರೇ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ಅವರು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಅಂದರೆ ತುಂಬಾ ಚೆನ್ನಾಗಿದೆ. ಡೇರೆ ಹೂವು ನನ್ನ ಕಣ್ಣು ದೃಷ್ಟಿನೇ ಆಗ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದೇ ಒಂಥರ ಕಲರು, ಮತ್ತು ವೈಟಲ್ಲಿ ಪರ್ಪಲ್ ಥರ ಬರುತ್ತೆ, ಅದೇ ಒಂಥರ ಕಲರು. ಇನ್ನು ರೆಡ್ಡಲ್ಲಿ ನೋಡಿ 2 ಕಲರು, ಡಬಲ್ ಕಲರ್ ಬರುತ್ತೆ. ಕಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನನಗಂತೂ ಅವು ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನಿಸ್ತಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಇವು ಚೆಂಡು ಹೂವು. ಮತ್ತು ಇವರು ಸುಮಾರು ಗಿಡಗಳನ್ನು ಬುಕ್ ಮಾಡ್ಕೊಂಡಿದ್ರು. ಇವ್ರಿಗೂ ಸೇಫಾಗಿ ಹೋಗಿ ಗಿಡಗಳೆಲ್ಲ ತಲುಪಿದೆ. ಅದರಲ್ಲೂ ನೋಡಿ ಎಷ್ಟು ಚೆಂಡು ಹೂವು ಅಂತೂ ಎಷ್ಟು ದಪ್ಪ ದಪ್ಪನಾಗಿ ಚೆನ್ನಾಗಿದೆ. ಇವತ್ತು ಹೊಸದಾಗಿ ಅರಳಿರೋ ಅಂತಹ 1-2 ದಾಸವಾಳ ಹೂವು ಅರಳಿತ್ತು, ಅದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಇದೇ ಒಂಥರ ವೆರೈಟಿ, ಅಂದರೆ ಇದರಲ್ಲಿ ಹಳದಿನೂ ಬರುತ್ತೆ ಮತ್ತು ಈ ಥರ ವೆರೈಟಿ ತುಂಬ ಚೆನ್ನಾಗಿದೆ. ಇದೊಂದು ಕಲರು ಇದರಲ್ಲೇ 2 ರೀತಿ ಬರುತ್ತೆ, ನೀವು ಗಮನಿಸಿ. ಸೇಮ್ ವೆರೈಟಿನಲ್ಲೇ ಹಳದಿ ಮತ್ತು ಈ ಕಲರು 2 ಇದೆ. ನೋಡಿ ಹೂವು ನೀಟಾಗಿ ಗಮನಿಸಿ ನೋಡಿ. ಇದು ಮತ್ತು ಫಸ್ಟ್ ತೋರಿಸಿದ್ದು 2 ಒಂದೇ ಕಲರ್ ಚೇಂಜು. ಮತ್ತು ಇನ್ನೊಂದು ವೈಟಲ್ಲೇ ಇನ್ನೊಂದು ಥರ ತೋರಿಸ್ತೀನಿ ನೋಡಿ, ಅದೇ ಬೇರೆ ಇರುತ್ತೆ. ಈ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟು ನೋಡಿ. ಇದೇ ಬೇರೆ ಕಲರ್ ಒಂದೇ, ಆದರೂ ವೆರೈಟಿ ಚೇಂಜ್ ಇರುತ್ತೆ. ಅಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಹೂವು ಒಂದೇ ಥರ ಇರುತ್ತೆ ಆದರೆ ವೆರೈಟಿ ಚೇಂಜ್ ಇರುತ್ತೆ ಅಂತ. ಅಲ್ಲಿ ನೀವು ನೀಟಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಇನ್ನು ನೋಡಿ ಸ್ವಲ್ಪ ಇವತ್ತು ಇದು ನಿಂಬೆ ಗಿಡಕ್ಕೆಲ್ಲ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೆ ಒಂಚೂರು ಗೊಬ್ಬರ ಕೊಡಬೇಕು. ಅದಕ್ಕೆ ನಾನು ಯಾವ ಗೊಬ್ಬರ ಕೊಟ್ಟೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದನ್ನು ನಾನು ಗಮನಿಸೇ ಇಲ್ಲ, ಅದೊಂದು ಮೂಲೆಯಲ್ಲಿ ಇಟ್ಬಿಟ್ಟಿದ್ದೆ ನಾನು. ಅದು ಸೋಲಾರ್ ಇದೆಯಲ್ಲ, ಆ ಸೋಲಾರ್ ಕಡೆ ಒಂದು ಮೂಲೆಯಲ್ಲಿ ಇಟ್ಟಿದ್ದೆ. ನಾನು ಇಷ್ಟೊಂದು ಕಾಯಿ ಬಿಟ್ಟಿದೆ ಅಂತ ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವತ್ತು ಅದು ಗಿಡ ತೆಗಿಯೋಣ, ಅದು ಯಾವ ಥರ ಇದೆ ಕಂಡೀಷನ್ ನೋಡೋಣ ಅಂತ ಅಂದ್ಬಿಟ್ಟು ಗಿಡ ತೆಗೆದ್ರಂತೂ ಎಲೆಗೆ ಒಂದೊಂದು ನಿಂಬೆಕಾಯಿ ಬಿಟ್ಟಿದೆ ನೋಡಿ. ಅಷ್ಟು ಖುಷಿ ಹೇಳೋಕ್ಕೆ ಆಗಲ್ವೇನೋ, ಅಷ್ಟೊಂದು ಖುಷಿಯಾಗೋಯ್ತು ನನಗಂತೂ ನೋಡಿ. ಅಲ್ಲಿ ಅದರಲ್ಲೂ ಎಷ್ಟು ದಪ್ಪ ದಪ್ಪ ಸೈಜಲ್ಲೆಲ್ಲ ಕಾಯಿ ಬಿಟ್ಟಿದೆ. ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ಇನ್ನು ಇವಾಗ ನಾವು ಗಿಡನ ತಂದು ನೆಟ್ಟಿರ್ತೀವಿ, ಅದು ಬೆಳೆದು ನಮಗೆ ಅದರಿಂದ ಫಲ ಸಿಗೋವರೆಗೂ ನಮಗೆ ತಾಳ್ಮೆ ತುಂಬ ಮುಖ್ಯ. ಕೆಲವ್ರು ಏನು ಮಾಡ್ತಾರೆ, ಇವತ್ತು ಗಿಡ ತಂದುಬಿಟ್ಟು ನೆಟ್ಟಿರ್ತಾರೆ, ನಾಳೆ ನಮ್ಗೆ ಅಲ್ಲೇ ಅದರಿಂದ ಹೂವು ಕಾಯಿ ಬರಬೇಕು ಅಂದರೆ ಹೆಂಗಾಗುತ್ತೆ? ಸಾಧ್ಯನೇ ಇಲ್ಲ. ಇದು ಗಿಡನ ಬೆಳೆಸೋದಕ್ಕೆ ತಾಳ್ಮೆ ತುಂಬಾ ಮುಖ್ಯ. ಈಗ ಮಕ್ಕಳು ಹುಟ್ಟಿದ ತಕ್ಷಣವೇ ಎದ್ದೆ ಓಡಾಡಬೇಕು ಅಂದರೆ ಆಗುತ್ತಾ? ಇಲ್ಲ ಅಲ್ವಾ? ಅವು ಮಕ್ಕಳು ಓಡಾಡೋವರೆಗೂ ನಾವು ಕಾಯಬೇಕಲ್ವಾ? ಅದೇ ರೀತಿಯೇ ಗಿಡಗಳು ಅಷ್ಟೇ. ಗಿಡಗಳನ್ನೂ ನಾವು ಮಕ್ಕಳ ರೀತಿ ಕೇರ್ ಮಾಡಿದ್ರೆ ಮಾತ್ರ ನಮ್ಗೆ ಇದರಿಂದ ಒಳ್ಳೆ ಫಲ ಅನ್ನೋದು ಸಿಗೋದು. ಗಾರ್ಡನ್ನಲ್ಲಿ 4 ನಿಂಬೆ ಗಿಡ ಇದೆ. 4 ನಿಂಬೆ ಗಿಡದಲ್ಲೂ ಕಾಯಂತೂ ಈ ಸತಿ ತುಂಬಾ ಬಿಟ್ಟಿದೆ ನೋಡಿ. ಎಷ್ಟೊಂದು ಕಾಯಿ ಬಿಟ್ಟಿದೆ, ಅದರಲ್ಲೂ ತುಂಬ ದಪ್ಪ ದಪ್ಪ ಕಾಯಿಗಳು. ಈ ನಡುವೆ ಅಂತೂ ನನಗೆ ತುಂಬ ಕೆಲಸ ಇರೋ ಕಾರಣ ಕೆಲವೊಂದೊಂದು ಗಿಡಗಳನ್ನ ಗಮನಿಸೋದಕ್ಕೆ ಆಗೋದಿಲ್ಲ. ಈ ಥರ ಎಲ್ಲ ಆಗಿರುತ್ತೆ. ಅದರಲ್ಲಿ ಕಾಯಿಗಳು ಎಷ್ಟೊಂದು ಬಿಟ್ಟಿದೆ, ನಾನೇ ಗಮನಿಸಿಲ್ಲ ನೋಡಿ. ಎಲೆಗೆ ಒಂದೊಂದು ಕಾಯಿಗಳು ಬಿಟ್ಟಿದೆ. ಅದರಲ್ಲೂ ನೀವು ಅದನ್ನು ಗಮನಿಸ್ಬೋದು, ಎಷ್ಟು ದೊಡ್ಡ ಸೈಜಲ್ಲಿ ಆ ನಿಂಬೆಕಾಯೆಲ್ಲ ಬಿಟ್ಟಿದೆ. ಮತ್ತೆ ಹೇಳ್ತಿದ್ದೀನಿ, ನಿಜ ನಾನು ಇಷ್ಟೊಂದು ಕಾಯಿ ಬಿಡುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ.
ಮೊದಲು ಒಂದ್ಸತಿ ನಾನು ಇದಕ್ಕೆ ಯಾವುದೋ ಒಂದು ಗೊಬ್ಬರ ಕೊಟ್ಟಿದ್ದೆ, ಅದು ನನಗೆ ಮರ್ತೋಗಿದೆ, ವೀಡಿಯೋದಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ. ಆ ಗೊಬ್ಬರ ಕೊಟ್ಟ ಮೇಲೆ ಇಷ್ಟೊಂದು ಕಾಯೆಲ್ಲ ನಿಂತಿರೋದು ಈ ಗಿಡದಲ್ಲಿ. ಮತ್ತು ಇವಾಗ ನಾನು ಇದು ಒಂದು ತಿಂಗಳೋ 2 ತಿಂಗಳೋ ಆಗಿರಬೇಕು ನಾನು ಇದಕ್ಕೆ ಗೊಬ್ಬರ ಕೊಟ್ಟು. ಮತ್ತು ಇವಾಗ ಅದು ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ, ನೋಡಿ ಎಷ್ಟು ಮಣ್ಣು ಫ್ರೀ ಇದೆ ಅಂತ. ಮತ್ತು ಅದಕ್ಕೆ ಮಣ್ಣು ಲೂಸ್ ಮಾಡಿ ಇವಾಗ ನಾನು ಸ್ವಲ್ಪ ಗೊಬ್ಬರ ಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಈಗ ಇವಾಗ ನಾನು ಯಾವ ಗೊಬ್ಬರ ಕೊಟ್ಟಿದ್ದೀನಿ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಯಾಕೆಂದರೆ ಈ ವಿಡಿಯೋದಲ್ಲಿ ಲೆಂತಿ ಆಗುತ್ತೆ, ವಿಡಿಯೋ ನೋಡೋಕ್ಕೆ ನಿಮಗೂ ಬೋರು ಅಂತ ಅನಿಸ್ಬೋದು. ಹಾಗಾಗಿ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಅದನ್ನು. ಅದರಲ್ಲಿ ಇನ್ನೂ ಕೆಲವೊಂದು ಹೂಗಳಿದೆ, ಮತ್ತು ಸಣ್ಣ ಸಣ್ಣ ಪೀಚ್ಗಳು ಇದೆ, ಮತ್ತು ತುಂಬ ದೊಡ್ಡ ದೊಡ್ಡ ಸೈಜಲ್ಲೂ ಸಹ ಕಾಯಿಗಳು ಇದ್ದಾವೆ. ಇದರಲ್ಲಿ ಸ್ವಲ್ಪ ಅದು ಒಣಗೋಗಿದ್ದಂಥದ್ದು ಕಡ್ಡಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ತೆಗೆದು ಕಟ್ ಮಾಡಿ, ಮತ್ತು ಅದು ಒಂದು ಕೋಲು ಸಹ ನೆಟ್ಬಿಟ್ಟು ಅದಕ್ಕೊಂದು ದಾರನೂ ಸಹ ಹಾಕಿ ಕಟ್ಟಿದ್ದೀನಿ. ಯಾಕೆಂದರೆ ಅದು ಕಾಯಿ ಬಾರಕ್ಕೆ ಬಗ್ದಂಗೆ ಆಗಿಬಿಟ್ಟಿದೆ, ಹಂಗಾಗಿ ನಾನು ಒಂದು ಕೋಲು ಕೊಟ್ಬಿಟ್ಟು ಕಟ್ಟಿದ್ದೀನಿ. ಈ ಥರ ಕಾಯಿಗಳೆಲ್ಲ ಬಿಟ್ಟಾಗ ನಾವು ಸಡನ್ನಾಗಿ ನೋಡಿದಾಗ ಅದರಲ್ಲಿ ಆಗೋ ಖುಷಿನೇ ಬೇರೆ, ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಈಗ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ದಾಗ ನಾವು ಸಡನ್ನಾಗಿ ಈ ಥರ ಕಾಯಿಗಳೆಲ್ಲನೂ ನೋಡಿದಾಗ ಆ ನೋವೇ ಮರ್ತೋಗ್ಬಿಟ್ಟಿರುತ್ತೆ. ಅದಕ್ಕೆಲ್ಲ ಒಂದು ದಾರ ಹಾಕಿ ಕಟ್ಟಿದ್ದೀನಿ. ಇನ್ನು ಜಾನಿ ಕಿತಾಪತಿ ನೋಡಿ ಜಾನಿ ನನಗಂತೂ ಒಸಿ ರೋಸಲ್ಲ, ಯಪ್ಪ ನನಗೆ ಕೋಪ ಬಂದ್ಬಿಡ್ತೈತೆ, ಒಂದೊಂದು ಸತಿ ಹೊಡೆದು ಬಿಡ್ತೀನಿ, ಆಮೇಲೆ ಅಯ್ಯೋ ಅನ್ನಿಸ್ತೈತೆ. ನೋಡಿ ನಾನು ಇಲ್ಲಿ ಸೇವಂತಿಗೆ ಸಸಿ ಹಾಕೋಕ್ಕೆ ಅಂತ ಇದು ಚಿಕ್ಕ ಚಿಕ್ಕ ಪಾಟೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲೇ ಬಂದು ನಿಂತ್ಕೊತಾನೆ, ಈ ಹೋಗೋ ಮನೆಗೆ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇನ್ನು ಇಲ್ಲಿ ಗಿಡಗಳೆಲ್ಲ ತೆಗ್ದಿದ್ದು ಮಣ್ಣೆಲ್ಲ ಇತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿ ನೋಡಿ ವೇಸ್ಟು ಚೀಲಕ್ಕೆಲ್ಲ ತುಂಬಿಟ್ಟಿದ್ದೀನಿ. ಮನೆಗೂ ಹೋಗಲ್ಲ ಇವನು, ಅದಕ್ಕೆ ಅಲ್ಲಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀನಿ. ಹೆಂಗೆ ನೋಡ್ತಾನೆ ನೋಡಿ ಕೊರ್ಮ, ಅಲ್ಲಿ ಮಲ್ಕೊಂಡವನೆ. ಇದು ಜಾಗ, ಅವನ ಜಾಗದಲ್ಲಿ ನಾನು ಕೂತಿದ್ದೀನಿ, ಈಗ ನನ್ನ ಜಾಗದಲ್ಲಿ ಅವನು ಕೂತವನೆ. ಇದು ಸ್ವಲ್ಪ ಮಣ್ಣೆಲ್ಲ ತುಂಬಿ ಸೇವಂತಿಗೆ ಸಸಿ ಇಟ್ಬಿಟ್ಟು ಹೋಗಬೇಕು. ಇವತ್ತು ಮಂಗಳವಾರ, ವಾರ ಬೇರೆ ಮಾಡಬೇಕು, ಹಾಗಾಗಿ ಇದು ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಮಲ್ಕೋತಾನೆ, ನಾನು ಕೆಲಸ ಮಾಡತ್ತಾಗ ಬಂದು ಈಗ ಮಲ್ಕೊಂಡ್ರೆ ನಾನು ಹೆಂಗೆ ಕೆಲಸ ಮಾಡೋದು ಹೇಳಿ. ಈಗ ಹೋಗೋದೇ ಇಲ್ಲ ಅವನು, ಎಷ್ಟು ಹೇಳಿದ್ರು ಮನೆಗೆ ಹೋಗೋದಿಲ್ಲ ಅವನು. ಗಿಡಕ್ಕೆ ನೀರು ಹಾಕ್ಬೇಕಾದ್ರೂ ಅಷ್ಟೇ ಹಿಂದಿಂದೇನೆ ಬರೋದು, ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರೋದು. ದಿನ ಗಾರ್ಡನ್ ಕ್ಲೀನ್ ಮಾಡ್ತೀನಿ, ಆದರೂ ನೋಡಿ ಎಷ್ಟೊಂದು ಕಸ ಎಲ್ಲ ಇರುತ್ತೆ ಅಂತ. ಎಷ್ಟು ಕಲರ್ ಸೇವಂತಿಗೆ ಇದೆ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಇದು ಚಿಕ್ಕ ಚಿಕ್ಕದಾಗಿಬಿಡುತ್ತೆ, ಪರ್ಪಲ್ಲು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಆರೆಂಜು ನೋಡಿ, ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇವಾಗ ಹೂಗಳೆಲ್ಲ ಸ್ಟಾರ್ಟ್ ಆಗಿದೆ ಸೇವಂತಿಗೆ ಗಿಡದಲ್ಲಿ. ನೋಡಿ ನನ್ನ ಗಾರ್ಡನಲ್ಲಿ ಇರೋವಂತಹ ಸೇವಂತಿಗೆ ಗಿಡದಲ್ಲಿ ಎಲ್ಲದರಲ್ಲೂ ಹೂವು ಮೊಗ್ಗುಗಳು ಸ್ಟಾರ್ಟ್ ಆಗಿದೆ ನೋಡಿ. ಕೆಲವೊಂದೊಂದು ಮೊಗ್ಗಾಗಿದೆ, ಕೆಲವೊಂದೊಂದು ಇನ್ನೂ ಹರಳಿಲ್ಲ, ಇನ್ನೂ ಸ್ವಲ್ಪ ಹರಳ್ತಾ ಇದ್ದಾವೆ ನೋಡಿ. ಪ್ರತಿಯೊಂದು ಗಿಡದಲ್ಲೂ ಮೊಗ್ಗುಗಳಿದ್ದಾವೆ, ನೀವು ಗಮನಿಸ್ಬೋದು. ವಿಡಿಯೋದಲ್ಲಿ ನಾನು ಎಷ್ಟು ಕಲರ್ ಹಾಕಿದ್ದೀನೋ ಅಷ್ಟು ಕಲರು ಮಾತ್ರ ಸಿಗುತ್ತೆ. ಮತ್ತು ಆಮೇಲೆ ನೀವು ಆ ಕಲರ್ ಇದೆಯಾ ಈ ಕಲರ್ ಇದೆಯಾ ಅಂತ ಎಲ್ಲ ಕೇಳಬೇಡಿ. ಹಳದಿನಲ್ಲಿ 2 ವೆರೈಟಿ ಇದೆ, ಮತ್ತು ವೈಟಲ್ಲೂ ಅಷ್ಟೇ 2 ವೆರೈಟಿ ಇದೆ ನೋಡಿ. ನನ್ನ ಗಾರ್ಡನ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗುಗಳೆಲ್ಲ ಆಗಿದೆ. ಕೆಲವರು ಸೇವಂತಿಗೆ ಗಿಡ ಬರೋದೇ ಇಲ್ಲ ಅಂತೀರಾ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಅದೇ ಹೇಳೋದು, ಯಾವುದೇ ಒಂದು ಗಿಡ ಬೆಳೆಸ್ಬೇಕಾದ್ರೂ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಯಾಕೆ ನಾನು ಈ ಥರ ಒತ್ತಿ ಹೇಳ್ತೀನಿ ಅಂದರೆ, ಮೊನ್ನೆ ಒಬ್ಬರು ನನಗೆ ಅದು ಸೇವಂತಿಗೆ ಗಿಡ ತಗೊಂಡಿದ್ದವರು ಹೇಳಿದ್ರು, ಅದು ಸೇವಂತಿಗೆ ಗಿಡ ನೆಟ್ಟ ಮೇಲೆ ಬಾಡೋಗಿದೆ ಅಂತಾರೆ. ಹೌದು, ಅದು ರೀಪಾಟ್ ಮಾಡಿದ್ಮೇಲೆ ನಾವು ಬಾಡೋದೇ ಹೋಗುತ್ತೆ ಅಲ್ವಾ. ಅದು ಈಗ ರೀಪಾಟ್ ಮಾಡಿದ ತಕ್ಷಣವೇ ಅದು ಫ್ರೆಶ್ ಆಗಿರುತ್ತಾ? ಯಾವ ಗಿಡನೂ ಇರೋದಿಲ್ಲ, ಸ್ವಲ್ಪ ಬಾಡುತ್ತೆ. ಅದು ಒಂದು 2 ದಿನ ಟೈಮ್ ತಗೊಳುತ್ತೆ, ಅದು ಚೇತರಿಸ್ಕೋಬೇಕಲ್ಲ. ಕಾಯೋ ತಾಳ್ಮೆ ನಮಗಿರಬೇಕು, ತುಂಬಾ ಮುಖ್ಯ ತಾಳ್ಮೆ ಅನ್ನೋದು. ಎಲ್ಲ ನಾಟಿ ಸೇವಂತಿಗೆ ಗಿಡಗಳು. ನಿಮಗೆ ಇದು ಒಂದು ಸಸಿಯಿಂದ ಸುಮಾರು ಸಸಿಗಳನ್ನು ಮಾಡ್ಕೋಬೋದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳಿರ್ತೀನಿ, ಈ ಸಸಿಗಳಲ್ಲಿ ನಿಮಗೆ ಪಕ್ಕದಲ್ಲಿ ಸಸಿ ಬರುತ್ತೆ. ಈಗ ಬೇರೆ ಕಡೆ ನರ್ಸರಿಯಿಂದೆಲ್ಲ ತರ್ತೀರ ನೋಡಿ, ಅದರಲ್ಲಿ ಬರೀ ಹೂವು ಬಿಟ್ಟಿದ ತಕ್ಷಣವೇ ಗಿಡ ಮುಗ್ದೋಗುತ್ತೆ, ಮತ್ತು ಸಸಿ ಎಲ್ಲ ಬರೋದಿಲ್ಲ. ಆ ಥರ ಏನೂ ಇಲ್ಲ. ನಾನು ಕೊಡೋವಂತಹ ಸೇವಂತಿಗೆ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ ಸಸಿಗಳು ಬರುತ್ತೆ. ಇದು ಬೇಬಿ ಪಿಂಕು, ಅವಾಗೆ ತೋರಿಸಿದ್ದು ನಿಮಗೆ, ಅದು ಆರೆಂಜು, ಇದು ಬೇಬಿ ಪಿಂಕು. ಅಂದರೆ ಇಷ್ಟು ಸೈಜಲ್ಲಿ ಮಾತ್ರ ಇದು ಹೂ ಬಿಡುತ್ತೆ, ಗೊಂಚಲು ಹೂ ಬಿಡುತ್ತೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಗೊಂಚಲು ಹೂ ಬಿಟ್ಟಿದೆ ಅಂತ. ಇನ್ನು ಇದು ವೈಟು, ಇದು ಅಷ್ಟೇ ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ನೀವು ಗಮನಿಸಿರ್ಬೋದು, ನನ್ನ ಹಳೆ ವಿಡಿಯೋ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ. ಇದು
ಡಾರ್ಕ್ ಪಿಂಕು ಅವಾಗೆ ತೋರಿಸಿದ್ದು ಬೇಬಿ ಪಿಂಕು, ಇದು ಡಾರ್ಕ್ ಪಿಂಕು. ಇದು ಅಷ್ಟೇ ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇನ್ನು ಇದು ನೋಡಿ, ಇದು ಚಿಕ್ಕದು ಅಂತ ಅವಾಗಲೇ ಹೇಳಿದ್ನಲ್ಲ, ಈ ಥರ ಚಿಕ್ಕದು ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಮತ್ತು ಇನ್ನು ವೈಟಲ್ಲಿ ಇದೇ ಒಂದು ಬೇರೆ ವೆರೈಟಿ, ಅವಾಗೆ ತೋರಿಸಿದ್ನಲ್ಲ ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಇನ್ನು ಇದು ಪರ್ಪಲ್. ಈ ಟೈಮಲ್ಲಿ ನೀವು ಯಾವುದೇ ಗಿಡ ಇಟ್ರು ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಮಳೆಗಾಲ ಶುರುವಾಗಿರೋದ್ರಿಂದ ಮಳೆ ನೀರು ಗಿಡದ ಮೇಲೆ ಬಿದ್ದರೆ ಅದಕ್ಕೊಂಥರ ಎನರ್ಜಿ ಸಿಕ್ದಂಗೆ ಆಗುತ್ತೆ. ಹಾಗಾಗಿ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ. ಸೇವಂತಿಗೆ ಗಿಡದಿಂದ ನೀವು ನೂರಾರು ಸಸಿಗಳನ್ನು ಸಹ ಮಾಡ್ಕೋಬೋದು. ಹಳದಿನಲ್ಲಿ 2 ವೆರೈಟಿ ಇತ್ತು, ಒಂದು ಖಾಲಿಯಾಗಿದೆ. ಈಗ ಇರೋದನ್ನ ಹಾಕಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.